ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಆಪಾದ ಮೌಳಿ ಪರ್ಯಂತಂ ಗುರುನಾಂ ಆಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಭಗವದ್ಗೀತೆ 2ನೇ ಅಧ್ಯಾಯದ 69ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲಾ ಜೀವರು ಯಾವುದನ್ನು ಕತ್ತಲೆ ಅಂತ ಭಾವಿಸ್ತಾರೆಯೋ ಅದನ್ನು ಜ್ಞಾನಿಯಾದವರಿಗೆ ಬೆಳಕಾಗಿ ಕಾಣ್ತಾನ. ಯಾವುದನ್ನು ಬಂದು ಸಾಮಾನ್ಯ ಮನುಷ್ಯರು ಬೆಳಕು ಅಂತ ಕಾಣ್ತಾರೆಯೋ ಅದನ್ನು ಜ್ಞಾನಿ ಬಂದು ಕತ್ತಲೆ ಅಂತ ಕಾಣ್ತಾನ. ಇದು ಆಶ್ಚರ್ಯವಾಗಿರುವಂತ ಒಂದು ಮಾತು ಅಂತ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ. ಒಳಗಿರುವಂತ ಪರಮಾತ್ಮ ಹೃದಯ ಗುಹೆಯಲ್ಲಿ ಇದ್ದಾನ, ಅಂತರ್ಯಾಮಿಯಾಗಿದ್ದಾನ ಅಂತ ಅನ್ನೋ ಮಾತು. ಆ ಒಳಗಿರೋ ಪರಮಾತ್ಮನ ಸಾಮಾನ್ಯರಿಗೆ ಕಾಣೋದಿಲ್ಲ. ಅವ್ರಿಗೆ ಏನ್ ಕಾಣುತ್ತೆ? ಈ ಕಣ್ಣಿಂದ ಕಾಣುವಂತ ದೃಶ್ಯವನ್ನು ಕಾಣುತ್ತೆ. ಕಣ್ಣು ಮುಚ್ಚಿದಾಗ ಅವ್ರಿಗೆ ಕತ್ತಲೆ ಕಾಣುತ್ತೆ. ಆದ್ರೆ ಯಾವ ಜ್ಞಾನಿಗೆ ಅಪರೋಕ್ಷ ಆಗಿದೆಯೋ ಅವರು ಈ ಬಾಹ್ಯೇಂದ್ರಗಳನ್ನು ಒಳಗೆ ಸೆಳ್ಕೊಂಡು ಕಣ್ಣನ್ನು ಮುಚ್ಕೊಂಡು ಒಳಗೆ ಹೃದಯ ಗುಹೆಯಲ್ಲಿರೋ ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ಆವಾಗ್ಲೂ ಅವ್ರಿಗೆ ಬೆಳಕಾಗಿ ಪರಮಾತ್ಮನ ರೂಪ ಕಾಣುತ್ತೆ. ಆಮೇಲೆ ಅಪರೋಕ್ಷ ಜ್ಞಾನದಲ್ಲಿ ಅಂತೂ ಅವರು ದಿವಿ ಸೂರ್ಯ ಸಹಸ್ರಸ್ಯ ಅಂತ ಆ ಪರಮಾತ್ಮನ ಪ್ರಕಾಶಮಾನವಾದ ರೂಪವನ್ನು ತಮ್ಮ ಸ್ವರೂಪದಿಂದವೇ ಅವ್ರು ಕಾಣ್ತಾರೆ. ಆದ್ರೆ ಸಾಮಾನ್ಯ ಮನುಷ್ಯರಿಗೆ ಹಾಗಲ್ಲ. ಅವ್ರಿಗೇನಾಗತ್ತೆ? ಅವರಿಗೆ ಯಾವ ಜ್ಞಾನ ಅಂತ ಅನ್ನುವಂಥದ್ದು ಪ್ರಕಾಶಮಾನವಾಗಿ ಇದೆ. ಪ್ರಪಂಚದಲ್ಲಿರೋ ಜ್ಞಾನ ಕಣ್ಣು ರೂಪವನ್ನು ನೋಡುತ್ತೆ, ಕಿವಿ ಕೇಳತ್ತೆ ಶಬ್ದವನ್ನು, ಅಷ್ಟು ಮಾತ್ರನೇ ಅವರಿಗೆ ಗೊತ್ತು. ಯಾವಾಗ ಅವ್ರು ನಿದ್ರೆ ಮಾಡ್ತಾರೆಯೋ ಕತ್ಲಲ್ಲಿ, ನಿದ್ರೆಯಲ್ಲಿ ಎಲ್ಲಾ ಇಂದ್ರಿಯಗಳು ಅವರಿಗೆ ಯಾವ ಒಂದು ಕಾಣಿಸೋದಿಲ್ಲ. ಅದರಿಂದ ಕತ್ತಲೆ ಅಂತಂದಾಗ ನಿದ್ರೆ ಮಾಡೋ ಕಾಲ, ಯಾವ ಇಂದ್ರಿಯಗಳು ಏನು ಕಾಣಲ್ಲ. ಆ ಕಾಲದಲ್ಲಿ ಇಂದ್ರಿಯಗಳು ವಸ್ತುವನ್ನು ಕಾಣದೇ ಇರೋದ್ರಿಂದ ಅದು ಕತ್ತಲೆಯಾಗಿದೆ. ಇಂದ್ರಿಯ ಅಂತ ಅನ್ನುವಂಥದ್ದು ಹೊರಗಿನ ಪ್ರಪಂಚವನ್ನು ನೋಡಿದಾಗ ಅದಕ್ಕೆ ಬೆಳಕಾಗಿದೆ. ಆದ್ರೆ ಜ್ಞಾನಿಗೇನು? ಇಂದ್ರಿಯಗಳು ವಸ್ತುವನ್ನು ನೋಡದೇ ಇದ್ದಾಗ ಅವನಿಗೆ ಪರಮಾತ್ಮನ ಕಾಣುತ್ತೆ. ಪರಮಾತ್ಮನ ಕಾಣೋದಕ್ಕೆ ಅದೇ ಮುಖ್ಯವಾದ ಸಾಧನೆ ಅಂತ ಕೂಡ ಹೇಳಿದ್ದಾರೆ ಆಲ್ರೆಡಿ. ಯಾರಿಗೆ ಬಂದು ಕಾಮನೆಗಳನ್ನು ತ್ಯಾಗ ಮಾಡಿದ್ದಾರೆ, ಇಂದ್ರಿಯದ ಸೆಳೆತ ಇಲ್ಲಂಗಿದೆಯೋ ಅವ್ರಿಗೆ ಪರಮಾತ್ಮ ಕಾಣ್ತಾನಂತ. ಅಷ್ಟೇ ಅಲ್ಲ, ಆ ಇಂದ್ರಿಯ ಯಾವುದು ರೂಪವನ್ನು ನೋಡಿದಾಗ್ಲೂ ಅವ್ರಿಗೆ ಆ ರೂಪ ಅಂತ ಅನ್ನೋದ್ರ ಬಗ್ಗೆ ಏನು ಕಾಮನೆ ಇರೋದಿಲ್ಲ. ರೂಪದಲ್ಲಿರೋ ಪರಮಾತ್ಮನ ನೆನಪೇ ಅವ್ರಿಗೆ ಆಗ್ತಾ ಇರತ್ತೆ. ರೂಪದಲ್ಲಿರೋ ಪರಮಾತ್ಮನ ನೆನಪು ಆಗದೆ ಇರೋ ಕಾರಣಕ್ಕಾಗಿ ಕೂಡ ಸಾಮಾನ್ಯರಿಗೆ ಅದು ಕತ್ತಲು ಅಂತಂತಾರೆ. ರೂಪವನ್ನು ನೋಡಿದಾಗ ಅದ್ರೊಳಗೆ ಪರಮಾತ್ಮ ಇದ್ದಾನ ಅಂತ ಅನ್ನುವಂತ ಅರಿವು ಯಾರಿಗ್ ಬರೋದು? ಆ ಜ್ಞಾನಿಗೆ ಬರೋದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಕತ್ತಲಾಗಿ ಇರುವಂತ ವಿಷಯ ಏನೇ ಕತ್ತಲೆಯಾಗಿ ನಮಗೆ ಸಾಮಾನ್ಯರಿಗೆ ಕಾಣಿಸತ್ಯೋ ಆ ಕತ್ತಲಲ್ಲಿ ಪರಮಾತ್ಮನ ಕಾಣ್ತಾ ಇರುವಂತ ಜ್ಞಾನಿಗೆ ಕತ್ತಲಾಗೇ ಇರೋದಿಲ್ಲ, ಬೆಳಕಾಗಿರತ್ತೆ. ಕತ್ತಲು ಅಂತಂದ್ರೆ ಕಾಣದೇ ಇರೋದು. ಜೀವನಿಗೆ ವಿಷಯದಲ್ಲಿ ವಿಷಯವೇ ಕಾಣತ್ತೆ, ಭಗವಂತ ಕಾಣೋದಿಲ್ಲ. ಜ್ಞಾನಿಗೆ ವಿಷಯ ಅಂತ ಅನ್ನೋದನ್ನ ನಿಯಂತ್ರಣ ಮಾಡ್ತಾ ಇರುವಂತ ಪರಮಾತ್ಮನವೇ ಅವನಿಗೆ ಕಾಣುತ್ತೆ. ಈ ತರ ಇರೋದ್ರಿಂದ ಆ ಜ್ಞಾನಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೀಗಿರತ್ತೆ ಅಂತ. ಮುನಿಯಾದವ ಮನನಶೀಲನಾಗಿರ್ತಾರೆ. ಈಗಾಗ್ಲೇ ನಾವು ಒಂದು ಮಾತನ್ನು ನಾವು ನೋಡ್ತಾ ಇರ್ತೇವೆ. ಅದೇನು ಅಂದ್ರೆ, ಆಚಾರ್ಯ ಮಧ್ವರು ಹೇಳಿದ್ದು, ಈ ಪ್ರಪಂಚವನ್ನು ನೋಡು, ಅದರಲ್ಲಿರುವಂತ ವೈವಿಧ್ಯವನ್ನು ನೋಡು. ಆ ವೈವಿಧ್ಯ ರಚನೆ ಮಾಡಿದವ, ಅದನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಮೇಂಟೈನ್ ಮಾಡ್ತಿರುವಂತವ ಅವನು ವಿಚಿತ್ರವಾಗಿ ಎಷ್ಟು ಪರಶಕ್ತಿಯಾಗಿರುವ ಅಂತ ಅನ್ನುವಂಥ ಚಿಂತನೆ ನಿನ್ಗೆ ಬರಲಿ. ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರ ಅನಂತ ಗುಣ ಪರಮಃ ಅಂತ. ಪರಮಾತ್ಮನ ಅನಂತ ಗುಣಗಳ ಪರಿಚಯ ಆಗೋದಕ್ಕೆ ಈ ಪ್ರಪಂಚವನ್ನು ನೋಡೋದ್ರಿಂದ ಕೂಡ ನಿಮ್ಗೆ ಸಾಧ್ಯ ಅಂತ ಅನ್ನೋದನ್ನ ಆಚಾರ್ಯರು ತಿಳಿಸ್ತಾರೆ. ಸಹಜವಾಗಿ ನೋಡೋಂಥದ್ದು ಕ್ರಿಯೆಗಳು ನಡೀತಾ ಇರುತ್ತೆ, ಕೇಳೋಂಥ ಕ್ರಿಯೆಗಳು ನಡೀತಾ ಇರುತ್ತೆ. ಆದ್ರೆ ನೋಡೋದು, ಕೇಳೋದು, ಸ್ಪರ್ಶ ಮಾಡೋದು, ಊಟ ಮಾಡೋದು ಇದೆಲ್ಲವೂ ಒಂದು ಜ್ಞಾನಿಗೆ ಯಜ್ಞವಾಗಿ ಇರುತ್ತೆ. ಯಜ್ಞವಾಗಿರುವಂತದ್ರಿಂದ ಅವನಿಗೆ ಅದರ ಲೇಪ ಆಗೋದಿಲ್ಲ. ಅವನಿಗೆ ಅದು ಒಳಗೆ ಇರೋ ಪರಮಾತ್ಮನ ಪರಿಚಯವನ್ನು ಕೊಡೋದ್ರಿಂದ ಅದು ಅವನಿಗೆ ಬೆಳಕಾಗಿ ಕಾಣಿಸುತ್ತೆ. ಪರಮಾತ್ಮನ ಪರಿಚಯ ಕೊಡದೇ ಇರೋ ಕಾರಣಕ್ಕಾಗಿ ಆ ಸಾಮಾನ್ಯರಿಗೆ ಅದನ್ನು ಒಂದು ಕತ್ತಲೆ ಅಂತ ಹೇಳ್ತಾರೆ. ಎಲ್ಲಿ ಕತ್ತಲೆ ಸಾಮಾನ್ಯರಿಗೋ ಅಲ್ಲಿ ಬೆಳಕು ಜ್ಞಾನಿಗೆ. ಎಲ್ಲಿ ಜ್ಞಾನಿಗೆ ಕತ್ತಲೆಯೋ ಅಲ್ಲಿ ಸಾಮಾನ್ಯರಿಗೆ ಬೆಳಕು. ಜ್ಞಾನಿಗೆ ಎದು ಕತ್ತಲೆ? ಅವನಿಗೆ ಈ ಪ್ರಪಂಚದ
ಒಂದು ವಿಷಯದ ಬಗ್ಗೆ ಅವನಿಗೆ ಅರಿವು ಇಲ್ಲ, ಬೇಕಾಗೂ ಇಲ್ಲ. ಅದರಿಂದ ಅದೆಲ್ಲ ಅವನಿಗೆ ಕತ್ತಲೆ. ಯಾವಾಗ ಆ ಜ್ಞಾನಿಗೆ ಪರಮಾತ್ಮನ ಬಗ್ಗೆ ಸರ್ವಶ್ರೇಷ್ಠವಾದ ಎಚ್ಚರ ಇರತ್ತೆ, ಅದರಿಂದ ಅದು ಬಂದು ಅವನಿಗೆ ಬೆಳಕು. ಹೀಗಾಗಿ ಈ ಆಪೋಸಿಟ್ಸ್ ನ ಹೇಳಿ ನಮಗೆ ಅದರ ಪರಿಚಯವನ್ನು ಕೊಡ್ತಾರೆ. ಹರೇ ಶ್ರೀನಿವಾಸ.